ವೈಟ್ ಬಾಲ್ ಸೀರೀಸ್ಗಾಗಿ ಟೀಮ್ ಇಂಡಿಯಾ ಪಂದ್ಯಗಳು ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ ಆಗಿದೆ ಅಂಡ್ ವರ್ಷಪೂರ್ತಿ ಸರಣಿಗಳಲ್ಲಿ ಬ್ಯುಸಿ ಇರ್ತಾರೆ. ಈಗ ಬಾಂಗ್ಲಾದೇಶ ವಿರುದ್ಧದ T20 ಸರಣಿಗೂ ಕೂಡ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಜೊತೆಗೆ 4 ವರ್ಷಗಳ ಬಳಿಕ ಭಾರತದ ಆಟಗಾರರು ಬಾಂಗ್ಲಾದೇಶಕ್ಕೆ ಹಾರೋಕೆ ಸಜ್ಜಾಗ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸರಣಿಗಾಗಿ ಮತ್ತೊಂದು ಸರಣಿಯನ್ನ ಪೋಸ್ಟ್ಪೋನ್ ಮಾಡಬೇಕಾಗಿದೆ. ಹಾಗಾದ್ರೆ ಭಾರತ ಹಾಗೆ ಬಾಂಗ್ಲಾ ನಡುವಿನ ಕಾಂಟ್ರವರ್ಸಿಗಳಿಗೆಲ್ಲ ತೆರೆ ಬಿತ್ತ. ಸೊ ಯಾವಾಗ ಸರಣಿ ನಡೆಯುತ್ತೆ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಆಟಗಾರರು ಬಾಂಗ್ಲಾದೇಶದ ಪ್ರವಾಸವನ್ನ ಕೈಗೊಳ್ಳೋಕೆ ಅನುಮತಿ ಸಿಗ್ತಾ ಇದೆ. ಆದ್ರೆ ಈಗ ಈ ಸರಣಿಗಾಗಿ ಪಂದ್ಯಗಳಲ್ಲಿ ರೀಶೆಡ್ಯೂಲ್ ಪ್ಲಾನ್ ನಡೆದಿದೆ. ಅಂದ್ರೆ ಅಫ್ಘಾನಿಸ್ತಾನ ವಿರುದ್ಧದ 3 T20 ಪಂದ್ಯಗಳನ್ನ ಮುಂದೂಡಿಕೆ ಮಾಡಬೇಕಾಗಿದೆ. ಪ್ರಸ್ತುತ ಸೆಪ್ಟೆಂಬರ್ 13ರಿಂದ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಸರಣಿ ಸ್ಟಾರ್ಟ್ ಆಗಬೇಕಿದೆ. ಆದ್ರೀಗ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಮ್ಯಾಚ್ ಬಳಿಕ ಬಾಂಗ್ಲಾದೇಶದ ಟೂರ್ಗಾಗಿ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯನ್ನ ಸೆಪ್ಟೆಂಬರ್ 17ಕ್ಕೆ ಮುಂದೂಡಿಕೆ ಮಾಡೋಕೆ ಪ್ಲಾನ್ಗಳು ಇರುವಂಥದ್ದು. ಇತ್ತ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಸೆಪ್ಟೆಂಬರ್ನಲ್ಲಿ 6 ಪಂದ್ಯಗಳ ವೈಟ್ ಬಾಲ್ ಸರಣಿಯನ್ನ ನಡೆಸೋಕೆ ಫುಲ್ ಎಕ್ಸೈಟ್ ಆಗಿದೆ. ಅದರಲ್ಲೂ ಈ ತಿಂಗಳ ಆರಂಭದಲ್ಲಿ BCB ತನ್ನ ಟಿವಿ ಹಾಗೆ ಡಿಜಿಟಲ್ ಮಾಧ್ಯಮ ಹಕ್ಕುಗಳ ಮಾರಾಟಕ್ಕೂ ಕೂಡ ಇಟ್ಟಿದೆ. ಬಾಂಗ್ಲಾದೇಶಿಯರಿಗೆ ಪ್ರವಾಸಿ ವೀಸಾ ಆರಂಭದ ಬೆನ್ನಲ್ಲೇ ಬೆಳವಣಿಗೆ. ಅಷ್ಟಕ್ಕೂ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಇಷ್ಟೊಂದು ಉತ್ಸುಕರಾಗೋಕೆ ಕಾರಣ ಕೂಡ ಇದೆ. 2024ರಲ್ಲಿ ಬಾಂಗ್ಲಾದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಮಿತಿಮೀರಿತ್ತು, ಗಲಾಟೆಗಳು ನಡೆದಿದ್ವು, ಜೊತೆಗೆ ಹಿಂಸಾಚಾರ ಕೂಡ ತಾರಕಕ್ಕೇರಿತ್ತು. ಆ ಬಳಿಕ ಭಾರತ ಬಾಂಗ್ಲಾದೇಶದ ನಾಗರಿಕರಿಗೆ ಭಾರತಕ್ಕೆ ಪ್ರವಾಸಿ ವೀಸಾಗಳನ್ನ ನೀಡೋದನ್ನ ಸಸ್ಪೆಂಡ್ ಮಾಡಿತ್ತು. ಆದ್ರೆ ಈಗ ಮತ್ತೆ ಪ್ರವಾಸಿ ವೀಸಾಗಳನ್ನ ನೀಡೋದನ್ನ ಪುನರಾರಂಭ ಮಾಡಿದೆ. ಸೊ ಈ ಅನುಮತಿ ಸಿಕ್ಕ 1 ವಾರದಲ್ಲೇ BCB ಕೂಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. BCBಯ ಉನ್ನತ ಅಧಿಕಾರಿಗಳು ಈ ಬಗ್ಗೆ ಮಾತನಾಡಿದ್ದಾರೆ. ನಾವು ಪ್ರವಾಸದ ಬಗ್ಗೆ ಆಶಾವಾದಿಗಳಾಗಿದ್ದೇವೆ. ಅಂದ್ರೆ ಭಾರತ ತಂಡ ಬಾಂಗ್ಲಾದೇಶಕ್ಕೆ ಬರುತ್ತೆ ಎನ್ನುವಂತ ನಂಬಿಕೆ ಇದೆ. BCCIನಿಂದ ನಮಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ, ಬಟ್ ಅವರು ನಾವು ಬರಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹೀಗಾಗಿ ಶೀಘ್ರದಲ್ಲೇ BCCI ಮತ್ತು ಕೇಂದ್ರ ಸರ್ಕಾರ ಅಂದ್ರೆ ಭಾರತ ಸರ್ಕಾರದಿಂದ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಸಿಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದೇಶದ ನೂತನ ಅಧ್ಯಕ್ಷರಾಗಿರುವಂತಹ ತಮೀಮ್ ಇಕ್ಬಾಲ್ ಅವರ ಆಪ್ತ ಮೂಲಗಳಿಂದಲೇ ಈ ಮಾಹಿತಿ ಹೊರಬಿದ್ದಿದೆ. ಆಕ್ಚುಲಿ ಭಾರತ ಹಾಗೆ ಬಾಂಗ್ಲಾ ನಡುವಿನ ಸರಣಿ ಕಳೆದ ವರ್ಷನೇ ಆಗಬೇಕಿತ್ತು. ಆದರೆ ಎರಡೂ ದೇಶಗಳ ನಡುವಿನ ರಾಜಕೀಯ ಉದ್ವಿಗ್ನತೆಯಿಂದಾಗಿ ಅದನ್ನ ಈ ವರ್ಷಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇದೀಗ ಪರಿಸ್ಥಿತಿ ಅಂದ್ರೆ ಎರಡೂ ರಾಷ್ಟ್ರಗಳ ನಡುವಿನ ಪರಿಸ್ಥಿತಿ ತಿಳಿಯಾಗ್ತಿದೆ. ಸೊ ಬಾಂಗ್ಲಾದೇಶ ಮತ್ತೆ ಭಾರತದ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದೋಕೆ ನೋಡ್ತಾ ಇದೆ. ಹೀಗಾಗಿ ವೈಟ್ ಬಾಲ್ ಸೀರೀಸ್ ಪರ್ಮಿಷನ್ಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಅನೌನ್ಸ್ ಮಾಡಿರುವಂತಹ ಪ್ರಕಾರ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಾರ ಭಾರತ ತಂಡ ಆಗಸ್ಟ್ 28ರಂದು ಬಾಂಗ್ಲಾದೇಶಕ್ಕೆ ತೆರಳಲಿದ್ದು ಒಟ್ಟು 3 ಏಕದಿನ ಪಂದ್ಯ ಹಾಗೆ 3 T20 ಪಂದ್ಯಗಳನ್ನು ಆಡಬೇಕಿದೆ. ಅಂದ್ರೆ ಟೋಟಲ್ ಆಗಿ 6 ಪಂದ್ಯ 2 ಸರಣಿಗಳನ್ನು ಆಡೋಕೆ ಅಥವಾ ಆಡಿಸೋಕೆ ಸೊ ಇಲ್ಲಿ BCB ಪ್ಲಾನ್ ಅನ್ನ ಮಾಡಿರುವಂತದ್ದು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸರಣಿಗೆ ಭಾರತ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರಿಗೆ ರೆಸ್ಟ್ ಅನ್ನ ನೀಡಿ ಮಾಜಿ ಕ್ರಿಕೆಟಿಗರಾಗಿರುವಂತಹ VVS ಲಕ್ಷ್ಮಣ್ ಅವರಿಗೆ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಜವಾಬ್ದಾರಿಯನ್ನ ತಾತ್ಕಾಲಿಕವಾಗಿ BCCI ನೀಡುವಂತ ಸಾಧ್ಯತೆಗಳಿದೆ. ಇನ್ನು ಭಾರತ ಹಾಗೆ ಬಾಂಗ್ಲಾ ತಂಡಗಳು ಕೊನೆಯ ಬಾರಿಗೆ 2024ರಲ್ಲಿ ದ್ವಿಪಕ್ಷೀಯ ಸರಣಿಗಳನ್ನು ಆಡಿದ್ದು. ಸೊ ಆನಂತರದಲ್ಲಿ ಆಡಿಲ್ಲ. 2024ರ ಕೊನೆಯಲ್ಲಿ ನಡೆದಿದ್ದಂತಹ ದ್ವಿಪಕ್ಷೀಯ ಸರಣಿಯಲ್ಲಿ ಭಾರತದ ಪುರುಷರ ತಂಡ ಬಾಂಗ್ಲಾದೇಶವನ್ನ ಟೆಸ್ಟ್ ಹಾಗೆ T20 ಸರಣಿಗಳಲ್ಲಿ ಕಂಪ್ಲೀಟ್ ಆಗಿ ಸೋಲಿಸಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿತ್ತು. ಇನ್ನು ಟೋಟಲ್ ಆಗಿ ಅಂದ್ರೆ ಒಟ್ಟಾರೆಯಾಗಿ ಭಾರತ ಹಾಗೆ ಬಾಂಗ್ಲಾದೇಶದ ನಡುವೆ 18 T20 ಪಂದ್ಯಗಳು ನಡೆದಿವೆ. ಈ 18 ಪಂದ್ಯಗಳ ಪೈಕಿ ಭಾರತ 17 ಪಂದ್ಯಗಳನ್ನ ಗೆದ್ರೆ ಬಾಂಗ್ಲಾದೇಶ 1 ಪಂದ್ಯದಲ್ಲಿ ಮಾತ್ರವೇ ಗೆಲುವನ್ನ ಸಾಧಿಸೋಕೆ ಸಾಧ್ಯವಾಗಿದೆ. ಇನ್ನು ಏಕದಿನ ಮಾದರಿ ಅಂತ ಬಂದಾಗ ಒಟ್ಟಾರೆಯಾಗಿ 42 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿರುವಂತದ್ದು. ಇದರಲ್ಲಿ ಭಾರತ ತಂಡ 33 ಪಂದ್ಯಗಳನ್ನ ಗೆದ್ದುಕೊಂಡ್ರೆ ಬಾಂಗ್ಲಾದೇಶ 8 ಪಂದ್ಯಗಳಲ್ಲಿ ವಿನ್ ಆಗಿದೆ. ಇನ್ನು 1 ಪಂದ್ಯ ರದ್ದಾಗಿರುವಂತದ್ದು. ಸೊ ಈ ಸ್ಟಾಟ್ಸ್ ಅನ್ನ ನೋಡಿದ್ರೆ ಭಾರತ ಹಾಗೆ ಬಾಂಗ್ಲಾ ನಡುವಿನ ಪಂದ್ಯ ಅಂತ ಬಂದಾಗ ಭಾರತವೇ ಡಾಮಿನೇಷನ್ ಮಾಡಿರೋದು ಗೊತ್ತಾಗುತ್ತೆ. ಇದೀಗ ಮತ್ತೆ ಭಾರತದ ವಿರುದ್ಧ ಬಾಂಗ್ಲಾದೇಶದ ಸರಣಿಗೆ ಅನುಮತಿ ಸಿಗ್ತಾ ಇರೋದು ಬಾಂಗ್ಲಾದೇಶ ಕ್ರಿಕೆಟ್ಗೆ ಮತ್ತಷ್ಟು ಬೂಸ್ಟ್ ನೀಡಿದಂತಾಗುತ್ತೆ. ನಮಸ್ಕಾರ.